ಎಲ್ಲರಿಗೂ ನಮಸ್ಕಾರಗಳು. ನಾನು ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ನ ರಾಜೇಂದ್ರ. ನಾವು ಕಳೆದ ಒಂದು ಕ್ಲಾಸ್ದಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 3ಯಲ್ಲಿ ನಾನು ಕ್ಲಿಪ್ ಬೋರ್ಡ್ ಗ್ರೂಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದರಲ್ಲಿ ಕಟ್ ಬಗ್ಗೆ ಅಥವಾ ಕಟ್ ಮತ್ತು ಕಾಪಿ ಪೇಸ್ಟ್ ಮತ್ತು ಫಾರ್ಮ್ಯಾಟ್ ಪೇಂಟರ್ ಇವುಗಳ ಬಗ್ಗೆ ನಾನು ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸ್ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 4ದಲ್ಲಿ ನಾನು ಫಾಂಟ್ ಗ್ರೂಪ್ದಲ್ಲಿ ಬರ್ತಕ್ಕಂಥ ಕೆಲವೊಂದು ಆಪ್ಷನ್ಗಳ ಬಗ್ಗೆ ನಾನು ಇವತ್ತಿನ ಕ್ಲಾಸ್ದಲ್ಲಿ ವಿವರಣೆ ಮಾಡ್ತಾ ಇದ್ದೀನಿ. ಸೊ ಕಳೆದ ಒಂದು ಕ್ಲಾಸ್ ಅದ ಅಂದರೆ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 3 ಇದರದ ಒಂದು ಲಿಂಕನ್ನು ನಾನು ಇವತ್ತಿನ ಕ್ಲಾಸ್ 4ದಲ್ಲಿನ ಡಿಸ್ಕ್ರಿಪ್ಷನ್ದಲ್ಲಿ ನಾನು ಲಿಂಕನ್ನು ಹಾಕ್ತೀನಿ. ತಾವು ದಯವಿಟ್ಟು ಓಪನ್ ಮಾಡಿ ನೋಡ್ಕೊಡ್ರಿ. ಕ್ಲಾಸ್ 3 ನೋಡಿರಿ, ಕ್ಲಾಸ್ 4 ನೋಡಿರಿ. ಸೊ ಈ ಪ್ರಕಾರ ನೀವು ಕ್ಲಾಸ್ ಸ್ಟೆಪ್ ಬೈ ಸ್ಟೆಪ್ ನಾನು ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಈ ಪ್ರಕಾರ ಏನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾ ಬರ್ತಾ ಇದ್ದೀನಲ್ಲ, ಪ್ರತಿಯೊಂದು ಕ್ಲಾಸ್ ನೀವು ನೋಡಬೇಕು. ಕ್ಲಾಸ್ ನೋಡಿದರೆ ಮಾತ್ರ ನಿಮಗೆ MS ವರ್ಡ್ನಲ್ಲಿ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಎಂದು ಹೇಳುತ್ತಾ, ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸ್ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಕ್ಲಾಸ್ ಯಾವುದು? MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 4. ಓಕೆ, ಇವಾಗ ನಾನು MS ವರ್ಡನ್ನು ಓಪನ್ ಮಾಡ್ಕೋತೀನಿ. ಸೊ ನೀವು ಕೂಡ MS ವರ್ಡನ್ನು ಓಪನ್ ಮಾಡ್ಕೋಬೇಕಾಗ್ತದೆ. ಅವುಗಳ ಶಾರ್ಟ್ಕಟ್ ಕೀದೊಂದಿಗೆ ವಿವರಣೆ ಮಾಡಿ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಏನು ಬರೆದಿದ್ದೇನೆ ಅಂದರೆ ಶಾರ್ಟ್ಕಟ್ ಕೀಯನ್ನು ಬರೆದಿದ್ದೇನೆ. ಓಕೆ, ಶಾರ್ಟ್ಕಟ್ ಕೀಯನ್ನು ಬರೆದಿದ್ದೇನೆ. ಸೊ ಇವುಗಳನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನೀವು ಕಂಟ್ರೋಲ್ A ಹೊಡಿಬೇಕು. ಸೊ ಇಲ್ಲಿ ಸೆಲೆಕ್ಟ್ ಆಗ್ತದೆ. ಇಲ್ಲಪ್ಪ ಅಂದ್ರೆ ಮೌಸದ ಲೆಫ್ಟ್ ಮೌಸ್ ಕ್ಲಿಕ್ ಮಾಡಿರಿ, ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೊರಿ, ಸೆಲೆಕ್ಟ್ ಆಗ್ತದೆ. ಸೊ ಸೆಲೆಕ್ಟ್ ಆದ ನಂತರ ನಾವು ಎಲ್ಲಿ ಹೋಗ್ಬೇಕಾಗ್ತದೆ? ಇಲ್ಲಿ ಫಾಂಟ್. ಇಲ್ಲಿ ಫಾಂಟ್ದಲ್ಲಿ ಬಂದು ಜಸ್ಟ್ ನಾವು ಮೌಸನ್ನು ಆ ಫಾಂಟ್ ಏನು ಹೆಸರಿದಾವಲ್ಲ ಅದ್ರ ಮೇಲೆ ಫಾಂಟ್ ನೇಮ್ ಮ್ಯಾಗ ಮೌಸನ್ನು ಈ ಪ್ರಕಾರ ಇಟ್ಕೊಂತ ಬಂದ್ರೆ ನಮಗೇನು ಅನಿಸ್ತದೆ ಅಲ್ಲಿ ಇಲ್ಲಿ ಚೇಂಜ್ ಆಗ್ತಾವೆ ನೋಡಿರಿ, ಫಾಂಟ ಚೇಂಜ್ ಆಗ್ತವೆ. ಓಕೆ ನೋಡಿರಿ ಇಲ್ಲಿ. ಸೊ ನಮಗೆ ಯಾವ್ದು ಬೇಕಲ್ಲ ಅದು ನಾವಿಲ್ಲಿ ಫಾಂಟನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದು ಡ್ರಾಪ್ ಡೌನ್ ಲಿಸ್ಟ್ ಬರ್ತದೆ, ಇದನ್ನು ನಾವು ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೋಬೋದು. ನಮಗೆ ಬೇಕಾದಂಥ ಯಾವ ಫಾಂಟ್ ಸ್ಟೈಲ್ ಬೇಕಲ್ಲ, ಈ ಫಾಂಟ್ ಯಾವ್ದು ಬೇಕಲ್ಲ ಅದನ್ನು ತೊಗೋಬೋದು. ಓಕೆ, ಸೊ ನೋಡಿರಿ, ಅಂದರೆ ಬೇರೆ ಬೇರೆ ಆಫೀಸಿಯಲ್ಲಿ ಲೆಟರ್ಸ್ ಟೈಪ್ ಮಾಡ್ಕೋಬೇಕಾದ್ರೆ, ಆಮೇಲೆ ನಾವು ಸರ್ಟಿಫಿಕೇಟ್ ರೆಡಿ ಮಾಡ್ಕೋಬೇಕಾಗಿತ್ತರ ಒಂದು ಬೇರೆ ಆಗ್ತದೆ. ಸೊ ಹಿಂಗೆ ನಮಗೆ ಬೇರೆ ಬೇರೆ ನಮಗೆ ಎಲ್ಲಿ ಬೇಕಲ್ಲ ಅಲ್ಲಿ ಆ ಪ್ರಕಾರ ನಾವು ಈ ಫಾಂಟನ್ನು ಏನು ಮಾಡ್ಕೋಬೋದು? ಚೇಂಜ್ ಮಾಡ್ಕೋಬೋದು. ಓಕೆ ನಾ ಈಗ ಏನು ತೊಗೊಂಡಿನಿ? ಏರಿಯಲ್ ಅಂತೇಳಿ ತೊಗೊಂಡಿನಿ. ಸೊ ಈ ಒಂದು ಫಾಂಟನ್ನು ನೋಡಿದ ನಂತರ ನಾವು ಫಾಂಟ್ ಸೈಜನ್ನು ಹೆಚ್ಚು ಮಾಡ್ಕೋಬೇಕಾಗ್ತದೆ. ಸೊ ಇಲ್ಲಿದೆ ನೋಡಿರಿ 26 ಅಂತದೇ ಇದೆ. ಸೊ ಇಲ್ಲಿ 26 ಇದೆ. ಈ ಒಂದು ಸ್ಪಿನ್ ಬಟನ್ ಮೇಲೆ ಮೌಸ್ ಕ್ಲಿಕ್ ಮಾಡಿರಿ, ಲೆಫ್ಟ್ ಮೌಸ್ ಕ್ಲಿಕ್ಕ. ಸೊ ಇಲ್ಲಿ ನೋಡಿರಿ ಜಾಸ್ತಿ ಆಗ್ತಾ ಇದ್ದಾವೆ. ಓಕೆ, ಫಾಂಟ್ ಸೈಜ್. ಸೊ ನಂಬರ್ಸ್ ಅದಾವೆ ಇಲ್ಲಿ. ಸೊ ನಂಬರ್ಸ್ ಮೇಲೆ ನಾವು ಮೌಸ್ ಕ್ಲಿಕ್ ಮಾಡಿದರೆ ಜಾಸ್ತಿ ಆಗ್ತಿರ್ತವೆ. ಓಕೆ ನೋಡಿರಿ, ಲಾಸ್ಟ್ ಎಷ್ಟಿದೆ ಇಲ್ಲಿ? 72 ಇದೆ. 72 ಮ್ಯಾಗ ಮೌಸ್ ಕ್ಲಿಕ್ ಮಾಡ್ತೀನಿ ನಾನು. ಸೊ 72 ಮ್ಯಾಗ ಮೌಸ್ ಕ್ಲಿಕ್ ಮಾಡಿದರೆ ನೋಡಿರಿ ಎಷ್ಟಾಗಿದೆ ಇಲ್ಲಿ ಸೈಜ್ ದೊಡ್ಡದ. ಸೊ ಈ ಸೈಜ್. ಸೊ ಇದಕ್ಕಿಂತ ಜಾಸ್ತಿ ಬೇಕಾಗಿತ್ತು ನಮಗೆ. ಇಲ್ಲಿ 72, ಇಲ್ಲಿ ನಂಬರ್ಸ್ ಟೈಪ್ ಮಾಡ್ಕೊಡ್ರಿ. ಸೊ ಇವಾಗ ನಾನು 150 ಅಂತೇಳಿ ಟೈಪ್ ಮಾಡ್ತೀನಿ ಮತ್ತು ಮೌಸನ್ನು ಹೊರಗಡೆ ಕ್ಲಿಕ್ ಮಾಡ್ತೀನಿ. ನೋಡಿರಿ 150 ಅಂದ್ಕೊಳ್ಳಿ ಎಷ್ಟು ಸೈಜ್ ದೊಡ್ಡದಾಗಿದೆ ನೋಡಿರಿ. ಓಕೆ, ಈ ಪ್ರಕಾರ ನಮ್ಗೆ ಸೈಜನ್ನು ನಾವು ಏನು ಮಾಡ್ಕೋಬೋದು? ಸೈಜ್ ಜಾಸ್ತಿ ಮಾಡ್ಕೋಬೋದು. ಮತ್ತು ನಾನು ಇಲ್ಲಿ ಪುನಃ ಇಲ್ಲಿ ಹೋಗ್ತೀನಿ. ಸೊ ಇಲ್ಲಿ ಪುನಃ ಇಲ್ಲಿ ಹೋದ ನಂತರ ಏನು ಮಾಡ್ಕೋತೀನಿ? ಇಲ್ಲಿ ಸೈಜನ್ನು ಕಮ್ಮಿ ಮಾಡ್ಕೋತೀನಿ. ಓಕೆ ನೋಡಿರಿ, ಸೈಜ್ ಕಮ್ಮಿ ಮಾಡ್ಕೊಂತೀನಿ ಈಗ ನೋಡಿರಿ ಇಲ್ಲಿ. ಓಕೆ, ಈ ಪ್ರಕಾರ ನಾವು ಸೈಜನ್ನು ಹೆಚ್ಚು ಕಡಿಮೆ ಏನು ಮಾಡ್ಕೋಬೋದು? ಹೆಚ್ಚು ಕಡಿಮೆ ಮಾಡ್ಕೋಬೋದು. ಓಕೆ, ಇದ್ರ ನಂತರ ಬರ್ತಕ್ಕಂಥದ್ದು ಯಾವುದಿದೆ ಅಂದರೆ ಇಲ್ಲಿ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್. ಸೊ ಇಲ್ಲಿ ಬೋಲ್ಡ್ಗೆ ಏನು ಶಾರ್ಟ್ಕಟ್ ಕೀ ಇದೆ? ಬೋಲ್ಡ್. ನಾವು ಬೋಲ್ಡ್ ಮಾಡಬೇಕಾದ್ರೆ ಏನಿದೆ ಇಲ್ಲಿ? ಕಂಟ್ರೋಲ್ B ಮಾಡಿದರೆ ಬೋಲ್ಡ್ ಆಗ್ತದೆ. ಇಟಾಲಿಕ್ ಮಾಡಬೇಕಾದ್ರೆ ಕಂಟ್ರೋಲ್ I, ಅಂಡರ್ಲೈನ್ ಮಾಡಬೇಕಾದ್ರೆ ಕಂಟ್ರೋಲ್ U ನಾವು ಪ್ರೆಸ್ ಮಾಡ್ಕೋಬೇಕಾಗ್ತದೆ. ಸೊ ಅವತ್ತು ಪ್ರಾಕ್ಟಿಕಲಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಶಾರ್ಟ್ಕಟ್ ಕೀಸ್ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿದ ನಂತರ ನಾನು ಏನು ಸೆಲೆಕ್ಟ್ ಯಾವ ರೀತಿ ಮಾಡ್ಕೋಬೇಕು? ಮೌಸನ್ನು ಲೆಫ್ಟ್ ಮೌಸ್ ಕ್ಲಿಕ್ ಮಾಡಿರಿ, ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೊಳ್ರಿ. ಮಾಡಿದ ನಂತರ ಇದ್ರ ಶಾರ್ಟ್ಕಟ್ ಕೀ ಏನಿದೆ ಇಲ್ಲಿ? ಕಂಟ್ರೋಲ್ B. ಸೊ ಇವಾಗ ನಾನು ಕಂಟ್ರೋಲ್ B ಮಾಡ್ತೀನಿ. ಸೊ ಇವಾಗ ಏನಾಗಿದೆ? ಕಂಟ್ರೋಲ್ B. ಓಕೆ, ಮತ್ತು ಇದಕ್ಕೆ ಏನು ಮಾಡ್ತೀನಿ? ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇದಕ್ಕೆ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ U ಕೊಡ್ತೀನಿ. ಬೋಲ್ಡ್ ಮತ್ತು ಅಂಡರ್ಲೈನ್ ಕೊಟ್ಟಿದ್ದೀನಿ. ಸೊ ಇವುಗಳನ್ನು ಕೂಡ ನಾನು ಸೆಲೆಕ್ಟ್ ಮಾಡ್ಕೋತೀನಿ, ಕಂಟ್ರೋಲ್ B.
ಸೊ ಇದಕ್ಕೂ ಕೂಡ ಕಂಟ್ರೋಲ್ ಬಿ. ಓಕೆ ನೋಡಿರಿ, ಇದಕ್ಕೂ ಕೂಡ ಕಂಟ್ರೋಲ್ ಬಿ ಕೊಟ್ಟಿದ್ದೀನಿ, ಬೋಲ್ಡ್ ಆಗಿದೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಕಂಟ್ರೋಲ್ ಐ ಇಟಾಲಿಕ್ ಕ್ರಾಸ್ ಆಗಿದೆ ನೋಡಿರಿ. ಸೊ ಇದಕ್ಕೆ ನಾನು ಕಂಟ್ರೋಲ್ ಯು ಕೊಡ್ತೀನಿ, ಕಂಟ್ರೋಲ್ ಯು. ಸೊ ಇದು ಅಂಡರ್ಲೈನ್ ಆಗಿದೆ. ಓಕೆ ನೋಡಿರಿ, ಇದು ಬೋಲ್ಡ್, ಕಂಟ್ರೋಲ್ ಬಿ, ಕಂಟ್ರೋಲ್ ಐ ಇಟಾಲಿಕ್ ಮತ್ತು ಕಂಟ್ರೋಲ್ ಯು ಅಂಡರ್ಲೈನ್. ಇನ್ನು ಕಂಟ್ರೋಲ್ ಯು ನಾವು ಈ ಒಂದು ಸ್ಪಿನ್ ಬಟನ್ ಇದೆಯಲ್ಲ, ಈ ಒಂದು ಸ್ಪಿನ್ ಬಟನ್ ಮೇಲೆ ಮೌಸ್ ಕ್ಲಿಕ್ ಮಾಡ್ಕೋಬೇಕು. ಈ ಒಂದು ಸ್ಪಿನ್ ಬಟನ್ ಮೌಸ್ ಕ್ಲಿಕ್ ಮಾಡಿದ ನಂತರ ನಮಗೆ ಯಾವ ಪ್ರಕಾರ ಅಂದರೆ ಡಬಲ್ ಅಂಡರ್ಲೈನ್ ತೊಗೋಬೋದು ನೋಡಿರಿ. ಡಬಲ್ ಅಂಡರ್ಲೈನ್ ಬರ್ತದೆ. ಸೊ ಸ್ವಲ್ಪ ಬೋಲ್ಡ್ ಥಿಕ್ ಅಂಡರ್ಲೈನ್ ಬರ್ತದೆ, ಡಾಟ್ ಡ್ಯಾಶಸ್ ಬರ್ತವೆ. ಓಕೆ ಡಾಟೆಡ್ ಇದ್ದಂಥದ್ದು ಬರ್ತವೆ. ಓಕೆ ನೋಡಿರಿ, ಡ್ಯಾಶ್. ಸೊ ಇವಾಗ ನಾವು ಬೇಕಾದಂಥ ನಾವು ಏನು ಮಾಡ್ಬೋದು, ಡಾಟ್ ಡ್ಯಾಶ್. ಸೊ ಇವಾಗ ಈ ಪ್ರಕಾರ ನಾವೇನು ಡಾಟ್ ಡ್ಯಾಶ್. ಓಕೆ ಆಮೇಲೆ ವೇವ್ ಅಂಡರ್ಲೈನ್, ಈ ಪ್ರಕಾರ ನಾವು ಏನು ಮಾಡ್ಬೋದು, ಇಲ್ಲಿ ತಗೋಬೋದು. ಓಕೆ ನಮ್ಗೆ ಯಾವ ಅಂಡರ್ಲೈನ್ ಬೇಕಲ್ಲ ಅದು ಅಂಡರ್ಲೈನ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅದಷ್ಟೇ ಅಲ್ಲ, ಇನ್ನು ಇಲ್ಲಿ ಡಬಲ್ ಅಂಡರ್ಲೈನ್ ತೊಗೋತೀನಿ. ಸೊ ಮತ್ತೆ ಪುನಃ ಇದ್ರ ಮೇಲೆ ಮೌಸ್ ಕ್ಲಿಕ್ ಮಾಡ್ತೀನಿ. ಮತ್ತು ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಅಂಡರ್ಲೈನ್ ಕಲರನ್ನು ಕೂಡ ನಾವು ಏನು ಮಾಡ್ಬೋದು, ಚೇಂಜ್ ಮಾಡ್ಕೋಬೋದು. ಓಕೆ ಇಲ್ಲಿ ಅಂಡರ್ಲೈನ್ ಕಲರನ್ನು ನಾನು ಚೇಂಜ್ ಮಾಡಿದ್ದೇನೆ ನೋಡಿರಿ. ಓಕೆ ಇಲ್ಲಿ ರೆಡ್ ಅಂತೇಳಿ ಕೊಡ್ತೀನಿ. ಓಕೆ ನೋಡಿರಿ, ಇದು ಏನು ಮಾಡಬೇಕು, ಕಂಟ್ರೋಲ್ ಯು ಮಾಡಿದ ನಂತರ ಏನು ಬರ್ತದೆ, ಒಂದು ಅಂಡರ್ಲೈನ್ ಬರ್ತದೆ. ನಾವು ಜಾಸ್ತಿ ಅಂಡರ್ಲೈನ್ ಅಂದರೆ ಡಬಲ್ ಅಂಡರ್ಲೈನ್ ಬೇಕಾಗಿತ್ತಂದ್ರೆ ಇಲ್ಲಿ ಸ್ಪಿನ್ ಬಟನ್ ಮೇಲೆ ಮೌಸ್ ಕ್ಲಿಕ್ ಮಾಡಿ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಓಕೆ ಈ ನಾವು ಈ ಡಬಲ್ ಅಂಡರ್ಲೈನ್ ತೆಗಿಬೇಕಾದ್ರೆ ಮತ್ತೆ ಏನು ಮಾಡಬೇಕು, ಇದು ತೆಗಿಬೇಕಾದ್ರೆ ಕಂಟ್ರೋಲ್ ಯು. ಸೊ ಡಬಲ್ ಸಲ ನಾವು ಹೊಡಿಬೇಕಾಗ್ತದೆ, ಯಾಕಂದರೆ ಡಬಲ್ ಅಂಡರ್ಲೈನ್ ಕಂಟ್ರೋಲ್ ಯು. ಓಕೆ ಕಂಟ್ರೋಲ್ ಯು ಆಮೇಲೆ ನಾವು ಪುನಃ ಮತ್ತೆ ಇಲ್ಲಿ ಹೋಗಿ ತೊಗೋಬೋದು ಡಬಲ್ ಅಂಡರ್ಲೈನ್. ಓಕೆ ಡಬಲ್ ಅಂಡರ್ಲೈನ್ ಯಾವಾಗ ಅಪ್ಲೈ ಮಾಡ್ತೀವಲ್ಲ ಅದ್ರಾಗ ಡಬಲ್ ಸಲ ನಾವು ಏನು ಮಾಡಬೇಕಾಗ್ತದೆ, ಕಂಟ್ರೋಲ್ ಯು ಅಂತೇಳಿ ಕೊಡಬೇಕಾಗ್ತದೆ, ರಿಮೂವ್ ಮಾಡಬೇಕಾಗಿತ್ತದ್ರೆ. ಸೊ ಅಪ್ಲೈ ಆ್ಯಂಡ್ ರಿಮೂವ್, ಬೋಲ್ಡ್ ಇಟಾಲಿಕ್ ಅಂಡರ್ಲೈನ್ ಅಪ್ಲೈ ಮಾಡಬೇಕಾದ್ರೂ ಅವತ್ತನ್ನ ಹೊಡಿಬೇಕು. ಈಗ ಬೋಲ್ಡ್ ಮಾಡಬೇಕಾಗಿದೆ ಕಂಟ್ರೋಲ್ ಬಿ, ರಿಮೂವ್ ಮಾಡಬೇಕಾದ್ರೆ ಕಂಟ್ರೋಲ್ ಬಿ, ಇಟಾಲಿಕ್ ಮಾಡಬೇಕಾದ್ರೆ ಕಂಟ್ರೋಲ್ ಐ, ಆಮೇಲೆ ರಿಮೂವ್ ಮಾಡಬೇಕಾದ್ರೂ ಕಂಟ್ರೋಲ್ ಐ, ಅಂಡರ್ಲೈನ್ ಕಂಟ್ರೋಲ್ ಯು, ಮತ್ತು ಅದನ್ನು ರಿಮೂವ್ ಮಾಡಬೇಕಾದ್ರೂ ಏನು ಮಾಡಬೇಕು, ಕಂಟ್ರೋಲ್ ಯು. ಖರೆ ಪ್ರತಿಯೊಂದು ನಾವು ಬೋಲ್ಡ್ ಇಟಾಲಿಕ್ ಅಂಡರ್ಲೈನ್ ಮಾಡಬೇಕಾಗಿತ್ತಂದ್ರೆ ಪ್ರತಿಯೊಂದು ಟೆಕ್ಸ್ಟ್ ನೀವು ಯಾವುದಕ್ಕೆ ಮಾಡೋದ್ರಲ್ಲಿ ಟೆಕ್ಸ್ಟ್ ಮಾತ್ರ ಸೆಲೆಕ್ಟ್ ಇರಬೇಕು. ಓಕೆ ಇದು ಕಂಪಲ್ಸರಿ ನಾವು ಸೆಲೆಕ್ಟನ್ನು ಮಾಡಲೇಬೇಕು. ಸೆಲೆಕ್ಟ್ ಮಾಡಿದರೆ ಅಷ್ಟೇ ಅದು ಅಪ್ಲೈ ಆಗ್ತದೆ, ಇಲ್ಲಾಂದರೆ ಇಲ್ಲ. ಓಕೆ ಇವಾಗ ನಮ್ಗೆ ಏನೇನೋ ಅದು ಬೋಲ್ಡ್ ಇಟಾಲಿಕ್ ಅಂಡರ್ಲೈನ್ ಗೊತ್ತಾಯಿತು. ಈಗ ನಾವು ಸ್ಟ್ರೈಕ್ ಥ್ರೂ ಬಗ್ಗೆ ಬರೋಣ. ಸ್ಟ್ರೈಕ್ ಥ್ರೂ ಅಂದರೆ ಏನಾಗ್ತದೆ ಅಂದರೆ ಇಲ್ಲಿ ನಾವು ಒಂದು ವರ್ಡನ್ನು ಏನಾದರೂ ಒಂದು ರಾಂಗ್ ಬರೆದಿರ್ತೇವೆ. ಸೊ ಒಂದು ವರ್ಡ್ ಮೇಲೆ ನಾವು ಒಂದು ಗೆರೆ ಎಳಿಬೇಕಾಗ್ತದೆ. ನಾವು ಒಂದು ವರ್ಡ್ ರಾಂಗ್ ಇದೆಯಪ್ಪ ಅಂತೇಳಿ ಮೆನ್ಷನ್ ಮಾಡಬೇಕಾಗಿದೆ. ಫಾರ್ ಎಕ್ಸಾಂಪಲ್ ನಾನು ಏನು ಬರ್ತೀನಿ, COMPTER. ಓಕೆ ಇದು ವರ್ಡ್ ರಾಂಗ್ ಇದೆ, ಅದು ಕಂಪ್ಯೂಟರ್ ಹತ್ರ ಬರಿಬೇಕಾಯಿತು. ನಾನು ಏನು ಬರ್ದೇನೆ ಇಲ್ಲಿ COMPTER. ಓಕೆ ನಾನು ಇಲ್ಲಿ ಏನು ಮಾಡ್ತೀನಿ, ಈಗ ಟ್ಯಾಬ್ ಕೀಬೋರ್ಡಲ್ಲಿ ಇರ್ತಕ್ಕಂಥ ಟ್ಯಾಬನ್ನು ಕೊಡ್ತೀನಿ. ಸೊ ಇಲ್ಲಿ ಕರೆಕ್ಟಾಗಿ ವರ್ಡ್ ಬರ್ತೀನಿ, COMPUTER. ಓಕೆ ಇವಾಗ ನಾನು ಏನು ಮಾಡಬೇಕಾಗಿದೆ ಅಂದರೆ ಇದು ರಾಂಗ್ ಇದೆ ಅಂತೇಳಿ ಮೆನ್ಷನ್ ಮಾಡಬೇಕಾಗಿದೆ, ತೋರಿಸ್ಬೇಕಾಗಿದೆ. ಸೊ ಅವಾಗ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಮತ್ತು ಇಲ್ಲಿ ಸ್ಟ್ರೈಕ್ ಥ್ರೂ ಅಂತ ಇರ್ತದೆ. ಸೊ ಇದ್ರ ಮೇಲೆ ಮೌಸ್ ಕ್ಲಿಕ್ ಮಾಡಬೇಕು. ಓಕೆ ಇದ್ರ ಮ್ಯಾಗ ಮೌಸ್ ಕ್ಲಿಕ್ ಮಾಡಿದರೆ ಏನಾಗ್ತದೆ ನೋಡಿರಿ, ವರ್ಡ್ ರಾಂಗ್ ಅಂತೇಳಿ ತೋರಿಸ್ತಾ ಇದೆ. ಓಕೆ ಇದು ಕರೆಕ್ಟಾ, ಇದು ರಾಂಗ್. ಸೊ ಈ ರೀತಿಯಾಗಿ ನಾವು ಸ್ಟ್ರೈಕ್ ಥ್ರೂ ಎದ್ರ ಸಲ ಯೂಸ್ ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ವರ್ಡ್, ಒಂದು ಸೆಂಟೆನ್ಸ್, ಒಂದು ಪ್ಯಾರಾಗ್ರಾಫ್ ಅದನ್ನು ರಾಂಗ್ ಅಂತೇಳಿ ಮೆನ್ಷನ್ ಮಾಡಬೇಕಾಗಿತ್ತಾರೆ. ಅದ್ರ ಮೇಲೆ ಒಂದು ಗೆರೆ ಎಳಿಬೇಕಾಗಿತ್ತಾರೆ, ಟೆಕ್ಸ್ಟ್ ಮೇಲೆ ಟೆಕ್ಸ್ಟ್ ಮಿಡಲ್ದಾಗ ಒಂದು ಗೆರೆಯನ್ನು ಎಳಿಬೇಕಾಗಿತ್ತಂದ್ರೆ ಸ್ಟ್ರೈಕ್ ಥ್ರೂ ಯೂಸ್ ಮಾಡ್ಕೋರಿ. ಓಕೆ ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಜೊತೆಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಎಂದು ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.